Hi all. In this video, I am starting fundamentals of electrical and electronics engineering. Fundamentals of electrical and electronics engineering subject. Okay. This this subject is common for all diploma branches. Okay. So this is very important. Course code is okay. I will write the course code. Okay, course code 25, course code 25 EE01I. ಓಕೆ, ಇದು ಕೋರ್ಸ್ ಕೋಡು 25 EE0001I, ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ದಿಸ್ ಸಬ್ಜೆಕ್ಟ್ is common for all branches. This subject is common for all branches. Okay, and also this subject is okay, ಕೆಲವು ಸೆಮಿಸ್ಟರ್ಸ್ಗೆ ಈ ಸಬ್ಜೆಕ್ಟು ಫಸ್ಟ್ ಸೆಮಿಸ್ಟರ್ ಇದೆ. ಕೆಲವು ಬ್ರಾಂಚಸ್ಗೆ ಈ ಸಬ್ಜೆಕ್ಟು ಫಸ್ಟ್ ಸೆಮಿಸ್ಟರ್ ಇದೆ, ಕೆಲವು ಬ್ರಾಂಚಸ್ಗೆ ಈ ಸಬ್ಜೆಕ್ಟು ಸೆಕೆಂಡ್ ಸೆಮಿಸ್ಟರ್ ಇದೆ. ಆಯಿತಾ? ಫಾರ್ ಇಲ್ಲಿ ನಾನೇನಂತ ಬರಿತೀನಿ, ಫಾರ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್. ಓಕೆ, ವಿತ್ ಎಫೆಕ್ಟಿವ್ as per DTE C25 new curriculum with effective from 2025 to 2026. The introduction. Course code 25EE01I. ಆಯಿತಾ? ಇದು ದಿಸ್ ಸಬ್ಜೆಕ್ಟ್ ಇಸ್ ಕಾಮನ್ ಫಾರ್ ಆಲ್ ಬ್ರಾಂಚಸ್. ಇದು ಫಸ್ಟ್ ಆ್ಯಂಡ್ ಸೆಕೆಂಡ್ ಸೆಮಿಸ್ಟರ್ಗಿದೆ ಕೆಲವು ಬ್ರಾಂಚಸ್ಗೆ. ಈಗ ಈ ಸೀದಾ ಇದರಿಂದ ಫಸ್ಟ್ ಸೆಮಿಸ್ಟರ್ಲೇ ಇದೆ. ವಿತ್ ಎಫೆಕ್ಟಿವ್ ಫ್ರಮ್ 2025-26 C25 ನ್ಯೂ ಸಿಲೆಬಸ್ ಪ್ರಕಾರ ಇದು ಟೀಚ್ ಮಾಡ್ತಾ ಇರೋದು. ಆಯಿತಾ? ಮತ್ತು ಇದರ ಸಿಲೆಬಸ್ಸು ನಾನು ಅವ್ರಿಗೆ ನಿಮಗೆ ಸಿಲೆಬಸ್ ಅದು ಫಸ್ಟ್ ಕ್ಲಾಸಲ್ಲಿ ನಾನು ವಿಡಿಯೋ ಶುರು ಮಾಡಿದಾಗ, ಅಂದರೆ ಅವಾಗ ಹೌ ಟು ಡೌನ್ಲೋಡ್ ಸಿಲೆಬಸ್ ಅಂದಾಗ ಸಿಲೆಬಸ್ ಹೇಗೆ ಡೌನ್ಲೋಡ್ ಮಾಡೋಂತ ತೋರಿಸ್ಕೊಟ್ಟಿದ್ದೀನಿ ವೆಬ್ಸೈಟಲ್ಲಿ. ಇದರ ಲಿಂಕ್ನ, ಸಿಲೆಬಸ್ ಲಿಂಕ್ನ ನಾನೇನು ಮಾಡ್ತೀನಿ, ನನ್ನ ಈ ವಿಡಿಯೋ ಅಪ್ಲೋಡ್ ಮಾಡಾದಮೇಲೆ ನಾನು ಕಮೆಂಟ್ ಸೆಕ್ಷನಲ್ಲಿ ಆ ಲಿಂಕ್ನ ಹಾಕ್ತೀನಿ. ಆಯಿತಾ? ನೀವು ನಿಮ್ಮ ಬ್ರಾಂಚಸ್ಗೆ ಹೋಗ್ಬಿಟ್ಟು ಆ ಸಿಲೆಬಸ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅಂದರೆ ಹೋಗ್ಬಿಟ್ಟು ಇದರಲ್ಲಿ ಏನಾದ್ರು ಎಲ್ಪ್ ಬೇಕಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ಅದನ್ನು ಲಿಂಕ್ ಶೇರ್ ಮಾಡ್ತೀನಿ. ಈಗ ಇದಕ್ಕೆ ನಾನು ಈ ಸೀಟ್ಗೆ ಸಂಬಂಧಪಟ್ಟಾಗೆ ಈ ಸಿಲೆಬಸ್ದು ಅದರ ಲಿಂಕ್ ಕಳಿಸಿರ್ತೀನಿ. 1 to 6 ಸೆಮಿಸ್ಟರು ಸಿಲೆಬಸ್ ಲಿಂಕ್ ಇದೆಯಲ್ಲ, ಅದನ್ನು ಕಳಿಸ್ತೀನಿ. ಅದರಲ್ಲಿ ಎಲ್ಲ ಇರುತ್ತೆ ಈ ಸಬ್ಜೆಕ್ಟು ಕೂಡ. ಈಗ ನಾವು ಫಸ್ಟ್ ಆಫ್ ಆಲು ಈಗ ಇಲ್ಲಿ ಓದ್ಕೊಂಡು ಹೋಗೋಣ. ಈಗ ನಾವು ಫಸ್ಟು ವೀಕ್ 1 ಶುರು ಮಾಡ್ತೀನಿ. ಆಯಿತಾ? ವೀಕ್ 1ಅಲ್ಲಿ ಅಂದರೆ ಈಗ ಫಂಡಮೆಂಟಲ್ಸ್ ಆಫ್ ವೀಕ್ 1ಗೆ ಹೋಗೋಕ್ಕೆ ಮುಂಚೆ ನಾವು ಬೇಸಿಕ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಈಗ ಫಂಡಮೆಂಟಲ್ಸ್ ಅಂದ್ರೇನು? ಬೇಸಿಕ್ ಫೌಂಡೇಶನ್ನು. ಆಯಿತಾ? ಈಗ ನಾನು ಫಸ್ಟ್ ಆಫ್ ಆಲು ನಮಗೆ ವಿ ನೀಡ್ ಟು ನೋ ವಾಟ್ ಈಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂದರೆ ಏನು ಅಂತ ಗೊತ್ತಾಗಬೇಕು. ವಿ ನೀಡ್ ಟು ನೋ ವಾಟ್ ಈಸ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ನೌ ಲೆಟ್ಸ್ ಗಿವ್ ದಿ ಇಂಟ್ರೊಡಕ್ಷನ್ ಟು electrical and electronics engineering. So here let's define electrical and electronics engineering
is a branch of engineering that deals with electricity, electrical machines, electronic devices, and their applications in daily life. ಓಕೆ, ಈಗ ನೀವು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅದೊಂದು ಬ್ರಾಂಚ್ ಆಫ್ ಇಂಜಿನಿಯರಿಂಗು ದಟ್ ಡೀಲ್ಸ್ ವಿತ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕಲ್ ಮಷಿನ್ಸು, ಎಲೆಕ್ಟ್ರಾನಿಕ್ ಡಿವೈಸಸ್ಸು, ಅದರ ಅಪ್ಲಿಕೇಶನ್ಸ್ಗಳು, ನಾವು ಅದ್ರ ಬಗ್ಗೆನೆಲ್ಲ ನಾವು ಓದ್ತೀವಿ ಅದ್ರ ಬಗ್ಗೆ. ಈಗ ನಮ್ಮ ಡೈಲಿ ಲೈಫಲ್ಲಿ ನಾವು ಸುತ್ತಮುತ್ತ ಕರೆಂಟು, ಎಲೆಕ್ಟ್ರಿಕಲ್ ಮಷಿನ್ಸ್ ಯೂಸ್ ಮಾಡ್ತೀವಿ, ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ತೀವಿ, ಎಲೆಕ್ಟ್ರಾನಿಕ್ ಡಿವೈಸಸ್ ಯೂಸ್ ಮಾಡ್ತೀವಿ, ಆಯಿತಾ. ನಾವು ಡೈಲಿ ಲೈಫಲ್ಲಿ ಅದನ್ನೆಲ್ಲ ಯೂಸ್ ಮಾಡೇ ಇರ್ತೀವಿ. ಈಗ ಇದು ಇಂಟ್ರೊಡಕ್ಷನ್ನು. ಇನ್ನು ಈಗ ಲೆಟ್ಸ್ ಡಿಫೈನ್ ಎಲೆಕ್ಟ್ರಿಕಲ್. ವಾಟ್ ಈಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂತ ಡಿಫೈನ್ ಮಾಡ್ತೀನಿ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಾಟ್ ಈಸ್, ಇದೆಲ್ಲ ಇಂಟ್ರೊಡಕ್ಷನ್ನು ಕೊಡ್ತಾ ಇರೋದು. ಆಮೇಲೆ ವೀಕ್ 1ಗೆ ಹೋಗೋಣ. ಫಸ್ಟ್ ಇಂಟ್ರೊಡಕ್ಷನ್ ತಿಳ್ಕೊಳ್ಳಿ, ಬೇಸಿಕ್ ಫೌಂಡೇಶನ್ನು. ವಾಟ್ ಈಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಆಯಿತಾ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೇನ್ಲಿ ಡೀಲ್ಸ್ ವಿತ್ it mainly deals with generation of electrical power, transmission of power, distribution of power, electrical machines like motors, generators and transformers. Examples: fans, pumps, electric train, electric station, electric scooter, ಅದನ್ನು ಹಾಕೊಳ್ಳಿ, electric scooter. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದರೆ ಇಟ್ ಮೈನ್ಲಿ ಡೀಲ್ಸ್ ವಿತ್ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಪವರ್, ಟ್ರಾನ್ಸ್ಮಿಷನ್ ಆಫ್ ಪವರ್, ಡಿಸ್ಟ್ರಿಬ್ಯೂಷನ್ ಆಫ್ ಪವರ್. ಓಕೆ, ಎಲೆಕ್ಟ್ರಿಕಲ್ ಮಷಿನ್ಸ್ ಲೈಕ್ ಮೋಟಾರ್ಸ್, ಜನರೇಟರ್ಸ್, ಇದನ್ನೆಲ್ಲ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ನಾವು ಓದ್ತೀವಿ. ಓಕೆ, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮೇನ್ಲಿ ವರ್ಕ್ಸ್ ವಿತ್ ಹೈ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಸಿಸ್ಟಮ್ಸ್. ಓಕೆ, ಇಟ್ ಮೇನ್ಲಿ ವರ್ಕ್ಸ್ ವಿತ್ ಹೈ ವೋಲ್ಟೇಜ್ ಆ್ಯಂಡ್ ಹೈ ಕರೆಂಟ್ ಸಿಸ್ಟಮ್ಸ್. ನೆಕ್ಸ್ಟು, ವಾಟ್ ಈಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್? ಈಗ ಫಂಡಮೆಂಟಲ್ಸ್ ಅಂದರೆ ಫೌಂಡೇಶನ್, ಬೇಸಿಕ್ಕು. ಈಗ ಎಲೆಕ್ಟ್ರಿಕಲ್ ಎಕ್ಸ್ಪ್ಲೇನ್ ಮಾಡಿದೆ, ಎಲೆಕ್ಟ್ರಾನಿಕ್ಸ್ ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವಾಟ್ ಈಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್? ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ is also branch of engineering, ಓಕೆ, ದಟ್ ಡೀಲ್ಸ್ ವಿತ್, ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಅದನ್ನು ನಿಮಗೆ. ಇದು ದಟ್ ಡೀಲ್ಸ್ ವಿತ್ ಎಲೆಕ್ಟ್ರಾನಿಕ್ಸ್, ದಟ್ ಡೀಲ್ಸ್ ವಿತ್, ಓಕೆ, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್, semiconductor devices, communication systems, computer and digital systems, ಎಕ್ಸಾಂಪಲ್ ಅಂತಂದರೆ ಇವಾಗ ಮೊಬೈಲ್ ಫೋನ್ಸು, ಲ್ಯಾಪ್ಟಾಪು, ಟಿ ವಿ, ಆಯಿತಾ, ಆಂಪ್ಲಿಫೈರು, ಮೈಕ್ರೋ ಕಂಟ್ರೋಲರು,
ಮೈಕ್ರೋಕಂಟ್ರೋಲರ್. ಓಕೆ. ಎಲೆಕ್ಟ್ರಾನಿಕ್ಸ್ ಮೇನ್ಲಿ ವರ್ಕ್ಸ್ ವಿತ್ ಲೋ ವೋಲ್ಟೇಜ್ ಆ್ಯಂಡ್ ಸ್ಮಾಲ್ ಸಿಗ್ನಲ್ಸ್. ಆಯಿತಾ, ನಾವು ಡಿ ಸಿ ವೋಲ್ಟೇಜಲ್ಲೂ ಕೂಡ ನಾವು ಯೂಸ್ ಮಾಡ್ಬೋದು. ಈಗ ಮೊಬೈಲಲ್ಲಿ ಮಾಡ್ತೀವಲ್ಲ, ಎ ಸಿಗೆ ಡಿ ಸಿ ಕನ್ವರ್ಟ್ ಮಾಡ್ಕೊಂಡು ಆ ಥರ. ಸಿಂಪಲ್ ಡಿಫ್ರೆನ್ಸ್ ಏನು ಗೊತ್ತಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ಗೆ? ಸಿಂಪಲ್ ಡಿಫ್ರೆನ್ಸ್ ಏನಂದರೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಡೀಲ್ಸ್ ವಿತ್ ಸಿಗ್ನಲ್ಸ್ ಆ್ಯಂಡ್ ಕಂಟ್ರೋಲ್. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಡೀಲ್ಸ್ ವಿತ್ ಪವರ್. ಇಂಪಾರ್ಟೆನ್ಸ್. ಓಕೆ. ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್ಸ್ ವಿತ್ ಎಲ್ಲೆಲ್ಲಿ ಅಂತಂದರೆ, ಇಂಡಸ್ಟ್ರೀಸಲ್ಲಿ, ಕಮ್ಯುನಿಕೇಷನ್ಸಲ್ಲಿ, ಟ್ರಾನ್ಸ್ಪೋರ್ಟೇಷನಲ್ಲಿ, ಮೆಡಿಕಲ್ ಇಕ್ವಿಪ್ಮೆಂಟಲ್ಲಿ, ಹೋಮ್ ಅಪ್ಲಯನ್ಸಲ್ಲಿ, ಆಟೋಮೇಷನ್ ಸಿಸ್ಟಮ್ಸಲ್ಲಿ. ಆಯಿತಾ. ವಿತೌಟ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮಾಡರ್ನ್ ಲೈಫ್ ಈಸ್ ಇಂಪಾಸಿಬಲ್. ನಾವು ಎಲ್ಲ ಕಡೆಯೂ ಕೂಡ ನಾವು ಈಗ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನಾವು ಯೂಸೇ ಮಾಡಿರ್ತೀವಿ. ಮನೆಯಲ್ಲಿ ಕೂಡ, ಆಫೀಸಲ್ಲಿ, ಎಲ್ಲೆಲ್ಲಿ ಕೂಡ ಇದ್ದೇ ಇರುತ್ತೆ. ಆಯಿತಾ. ಈ ಸಬ್ಜೆಕ್ಟಲ್ಲಿ ಏನು ಕಲಿತಾರೆ ಅಂದರೆ, ವಿ ವಿಲ್ ಲರ್ನ್ ದಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಾನಿಕ್ಸ್, ಕಾಂಪೊನೆಂಟ್ಸು, ಸರ್ಕ್ಯೂಟ್ಸು, ಮಷಿನ್ಸು, ಸೇಫ್ಟಿ ಪ್ರೊಸೀಜರ್ಸು, ಸ್ಟೆಪ್ ಬೈ ಸ್ಟೆಪ್ಪು ನಾವು ಕಲಿತೀವಿ. ಓಕೆ. ಇನ್ ದ ನೆಕ್ಸ್ಟ್ ವಿಡಿಯೋ ಲೆಟ್ಸ್ ಸ್ಟಾರ್ಟ್ ದಿ ಜರ್ನಿ ಆಫ್ ಲರ್ನಿಂಗ್. ಓಕೆ. ಲರ್ನಿಂಗ್ ವಿತ್ SRSCC ಅಕಾಡೆಮಿ. ಲೆಟ್ಸ್ ಲರ್ನ್ ದಿ ಫಂಡಮೆಂಟಲ್ಸ್ ಆಫ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್. ಆಯಿತಾ. ನೆಕ್ಸ್ಟ್ ಕ್ಲಾಸಲ್ಲಿ ವೀಕ್ 1. ಆಯಿತಾ. ನೆಕ್ಸ್ಟ್ ಕ್ಲಾಸಲ್ಲಿ ವೀಕ್ 1 ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸ್ನ ಶುರು ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ವೀಕ್ 1 ಎಲೆಕ್ಟ್ರಿಕಲ್ ಸೇಫ್ಟಿ ಪ್ರೊಸೀಜರ್ಸ್ನ ಯೂಸ್ ಮಾಡ್ತೀನಿ. ಇದೊಂಥರ ಚೆನ್ನಾಗಿದೆ ಸಬ್ಜೆಕ್ಟು. ಚೆನ್ನಾಗಿ ಕಲ್ತ್ಕೊಳ್ಳೋಣ, ಚೆನ್ನಾಗಿ ಕಲೀರಿ. ಆಯಿತಾ. ವಿತ್ ಮೀ. ಓಕೆ. ಲರ್ನ್ ವಿತ್ ಮೀ. ಸೊ ಥ್ಯಾಂಕ್ ಯು. ಇದು ಕೊಟ್ಟಿರೋದೆಲ್ಲ ಇಂಟ್ರೊಡಕ್ಷನ್. ಇವಾಗ ನಿಮಗೆ ನೆಕ್ಸ್ಟು ಆ್ಯಕ್ಚುಲ್ ಸಿಲೆಬಸ್ನ ಶುರು ಮಾಡ್ತೀನಿ. ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.